ಹಾಂ, ಏನು ಸರ್ ದಿಢೀರ್ನೆ? ದಿಢೀರಂತಲ್ಲಪ್ಪ, ಅದು ಅವಾಗಲೇ ಹರಾಜು ಆಗಿತ್ತು ಅಂತ. ಹಾಂ, ಹಂಗೆ ಬಿಟ್ಟಿದ್ರಾ? ಇದು ಭಾಳ ರಿಸ್ಕ್ ಐತೆ ಅಂತ ಹೇಳ್ಬಿಟ್ಟಿದ್ರು. ಹೆಂಗೆ ಬೋನ್ಸ್ ಆಗುತ್ತದೆ? ನಮಸ್ಕಾರ. ಜೋಗ ರಸ್ತೆಯಲ್ಲಿರುವ ನಮ್ಮ ಮನೆ ಎದುರಿಗೆ ಇರುವ ಮರ ಕನಿಷ್ಠ 100 ವರ್ಷ ಅಂತೂ ಆಗಿದೆ ಅಂತ ಹೇಳಿ ನಮ್ಮ ತಾಯಿಯವರು ಯಾವಾಗಲೂ ಹೇಳ್ತಾ ಇದ್ರು. ಅವರು 1951ನೇ ಇಸ್ವಿಯಲ್ಲಿ ಆ ಮನೆಗೆ ಮದುವೆಯಾಗಿ ಸಾಗರಕ್ಕೆ ಬಂದಾಗ ಆವಾಗಲೇ ಆ ಮರ ಇತ್ತು. 60ನೇ ಇಸ್ವಿಯಲ್ಲಿ ನಮ್ಮ ಮನೆ ಕಟ್ಟಿದ್ದು. ಒಂದು ಅದ್ಭುತವಾದ ಮರ, ರೈನ್ ಟ್ರೀ ಅಂತ ನಾವು ತಿಳ್ಕೊಂಡಿದ್ದೀವಿ ಅದನ್ನು. ಬಟ್ ಮನುಷ್ಯ ಸೃಷ್ಟಿಯಲ್ಲಿ ಅಂತಿಮ, ಪ್ರತಿಯೊಂದಕ್ಕೂ ಅಂತಿಮ ಇದ್ದೇ ಇದೆ. ಈಗ ಅದು ಅದ್ಭುತವಾದ ಮರ ಜೀವಕ್ಕೆ ಅಪಾಯ ಬರುವ ರೀತಿಯಲ್ಲಿ ಅದರ ವಯಸ್ಸು ದಾಟಿದೆ ಅನಿಸುತ್ತೆ. ಆ ಕಾರಣಕ್ಕೆ ಅದು ತೆಗೆಯುವಂಥದ್ದು ಅನಿವಾರ್ಯ ಆಗಿತ್ತು. ಆದರೆ ಕೆಲವೊಂದು ಕಾರಣಕ್ಕೆ ಅದನ್ನು ತೆಗೆಯೋದು ತಡ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ಶಶಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ಅದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ತಂದರು, ಅವ್ರ ಸರ್ಕಾರಕ್ಕೆ ಅದ್ರ ಬಗ್ಗೆ ಗಮನ ಬಂತು. ಮತ್ತು ಶಫೀವುಲ್ಲಾ ಏನು ಗುತ್ತಿಗೆದಾರರಿದ್ದಾರೆ, ಅವರ ಮುಂದಾಲೋಚನೆ ಮತ್ತು ಅವರ ಶ್ರಮ, ಏನೇ ಹಾನಿ ಆಗದಿದ್ದಂಗೆ ಅದನ್ನು ಮರ ತೆಗೆಯುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಡೀ ಸುಮಾರು 150ರಿಂದ 200 ಅಡಿ ಜಾಗವನ್ನು ವ್ಯಾಪಿಸಿದಂಥ ಒಂದು ಅದ್ಭುತವಾದ ಮರ ಇಲ್ಲ ಅನ್ನೋದು ತುಂಬ ಬೇಸರದ ಸಂಗತಿ. ಮತ್ತು ಇದು ತುಂಬ ಯಾವಾಗಲೂ ಮನಸ್ಸಿಗೆ ನೋವು ಕೊಡುತ್ತೆ ಅಂತ ನನಗೆ ಗೊತ್ತಿದೆ. ಆದರೆ ಅಭಿವೃದ್ಧಿ ಜೊತೆಗೆ ನಾವು ಬದುಕೋದು ಅನಿವಾರ್ಯ ಇದೆ. ಸೊ ತಮ್ಮ ಜಾಗದಲ್ಲಿ ಕೆಲವೊಂದು ಮರಗಳನ್ನು ಬೆಳೆಸೋದ್ರ ಮೂಲಕ ಈ ಮರವನ್ನು ಕಡಿಯುವಂಥ ಏನು ತಪ್ಪಾಗಿದೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬಹುದು ಅನ್ನೋದು ನನ್ನ ಅಭಿಪ್ರಾಯ. ನಾನು ನನ್ನ ಜಮೀನಿನಲ್ಲಿ ಈ ಥರ ರೈನ್ ಟ್ರೀ, ಪಕ್ಷಿಗಳಿಗೆ ಸಹ ಉಪಯೋಗಕ್ಕೆ ಬರುವಂತಹ ಮರಗಳನ್ನು ನಡ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಶಶಿಧ್ವನಿ ಮತ್ತು ಇತರೆ ಮಾಧ್ಯಮದವರು ಯಾರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಗುತ್ತಿಗೆದಾರರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಸರ್, ಈಗ ಇದು BH ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಈ ಇದರಲ್ಲಿ ಒಂದು ದೊಡ್ಡ ಬೃಹದಾಕಾರದ ಮರ ಇದೆ. ಹೌದು. ಎಷ್ಟು ವರ್ಷದ ಮರ ಇದೆ ಸರ್? ಇದು ಹೆಚ್ಚು ಕಡಿಮೆ ಒಂದು 50-60 ವರ್ಷದ ಮರ. ಇದು 50-60 ವರ್ಷದ ಮರ. ರೇನ್ ಟ್ರೀ ಮರ ಆದ್ದರಿಂದ ಇದು ಭಾಳ ಸಾಫ್ಟ್ ಮರ. ಇದ್ರ ರಂಬೆ ಕೊಂಬೆಗಳು ಯಾವಾಗ ಮಳೆಗೆ ಬೀಳುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಇದ್ರದ್ದು. ಈಗ ತಾವು ಏನು ಇಲ್ಲಿ ಬಂದಿರೋ ಉದ್ದೇಶ? ನಾವು ಇದು ಮರ ಕಡ್ದು ಜನರಿಗೆ ಅನುಕೂಲ ಆಗಲಿ ಅಂತ, ಈ ಮರನ ತೆಗಿಬಾರ್ದು ಅಂತ, ನೆರಳಿದೆ ತೆಗಿಬಾರ್ದು ಒಳ್ಳೇದಂತ ಇದ್ವಿ. ಆದರೆ ಜನರಿಗೆ ಬಿದ್ದು ಯಾರು ಅಪಾಯ ಆದರೆ ಕಷ್ಟ ಆಗತ್ತೆ ಅಂತ. ನನ್ನ ಹೆಸರು ಫಯಾಜ್ ಅಹಮದ್ ಅಂತ, RAK ಟ್ರಾನ್ಸ್ಪೋರ್ಟ್ ಮಾಲೀಕ ಹಾಗೂ ಪ್ರಭಾತ್ ಟಿಂಬರ್ಸ್, ಫಹದುಲ್ಲಾ ಟಿಂಬರ್ಸ್ ಅವ್ರ ಓನರ್. ನಾವು ಹರಾಜಲ್ಲೆಲ್ಲ ಮರ ತೊಗೊಳ್ತೀವಿ. ಇದನ್ನು ಡಿಪಾರ್ಟ್ಮೆಂಟ್ನವರು ಭಾಳ ದಿನದಿಂದ ಹೇಳ್ತಾಯಿದ್ರು, ಒಂದು ಮರ ಕಡ್ದುಕೊಡಿ ಅಂತ. ಅದಕ್ಕೋಸ್ಕರ ಇವತ್ತು ಟ್ರಾಫಿಕ್ಕು, ಪೊಲೀಸ್ನವರೆಲ್ಲ ಸಹಕಾರ ಮಾಡಿದ್ದಾರೆ ಇವತ್ತು ಡಿಪಾರ್ಟ್ಮೆಂಟ್ನವರು. ಇದು ಭಾಳ ದಿನದಿಂದ ಪತ್ರಕರ್ತರು ಎಲ್ಲ ಹಾಕಿದ್ರು, ಪೇಪರ್ಲೆಲ್ಲ ನ್ಯೂಸ್ ಆಗಿತ್ತಿದ್ದು. ಸುದ್ದಿ ವಾಹಿನಿಯಲ್ಲಿ ಸುದ್ದಿ ಧ್ವನಿಯಲ್ಲಿ ನ್ಯೂಸ್ ಆಗಿತ್ತು. ಧ್ವನಿ ಒಳಗೆ ಶಶಿ ಧ್ವನಿ ಒಳಗೆ ನ್ಯೂಸ್ ಆಗಿತ್ತು. ಆದ್ದರಿಂದ ನಮಗೂ ಸ್ವಲ್ಪ ಇದು ಮಾಡೋಣ, ಜನರ ಮೇಲೆ ಏನಾದ್ರು ಬಿದ್ದರೆ, ಪ್ರಾಣ ಯಾರ್ದವ್ರದ್ದು ಹೋದರೆ ಕಷ್ಟ ಆಗ್ಬೋದು ಅಂಥೇಳಿ DFO ಸಾಹೇಬರು ಆರ್ಡರ್ ಮಾಡಿದ್ದಾರೆ. ಅವ್ರು ಭಾಳ ಒಳ್ಳೆಯ ವ್ಯಕ್ತಿ DFO ಸಾಹೇಬರು. ಸಂತೋಷ್ ಹೌದು, ಅವ್ರಿಗೆ ಭಾಳ ಜನರ ಪರ ಕಾಳಜಿ ಇದೆ. ಹಾಗಾಗಿ ಅವರು ಇದನ್ನು ಅರ್ಜೆಂಟ್ ಕೂಡಲೇ ಮರ ಕಡ್ದುಕೊಡಿ ಅಂತ ನಮ್ಮ ಹತ್ರ ಬಂದು ಕರೆದು ನಮ್ಮ ಹತ್ರ ಮಾತಾಡಿ, ಪೊಲೀಸ್ನವ್ರ ಹತ್ರ ಕರೆಸಿ ಮಾತಾಡಿ, ಎಲ್ಲರ ಸ್ಟಾಫಿಗೆಲ್ಲ ಹೇಳಿದ ಮೇಲೆ, ಜನರಿಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ ಮೇಲೆ ಇಲ್ಲಿ ಅಂಗಡಿಯವರಿಗೂ ಮಾತಾಡಿದ್ವಿ ನಾವು. ಅಂಗಡಿ ವರ್ತಕರಿಗೆ ಮಾತಾಡಿ, ಏನಾದ್ರು ಡ್ಯಾಮೇಜ್ ಆದರೆ ತಾವುಗಳು ಸ್ವಲ್ಪ ಸುಧಾರಿಸ್ಕೊಂಡು ಸಹಕಾರ ಮಾಡಿದರೆ ಖಂಡಿತ ಕಡ್ದುಕೊಡ್ತೀವಿ ಅಂತ ಹೇಳಿದ್ವಿ. ಅಂಗಡಿಯವರು ನಮ್ಮ ಮಾತಿಗೆ ಕೇಳ್ಕೊಂಡು ಆಯಿತು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಧೈರ್ಯ ಮಾಡಿ ಕಟಿಂಗ್ ಮಾಡಿಸ್ತಾ ಇದ್ದೀವಿ. ಸರ್, ಈ ಮರ DFO ಸಾಹೇಬರಿಗೆ ಊರಿಗೆ ಸುಂದರವಾದ ಮರ ಇದೆ ಅಂತ ಹೇಳಿದರು. ಸ್ಟಾರ್ಟಿಂಗ್ನಲ್ಲಿ ಅವ್ರು ಬಂದಾಗ ಈ ಮರ ಕಡಿಯೋದು ಬೇಡ ಅಂತ ಹೇಳಿ DFO ಸಾಹೇಬರು ಹೇಳಿದರು. ಅದರ ಕಾರಣ ಸ್ವಲ್ಪ ದಿವಸ ನಾವು ಹಾಗೆ ಪೆಂಡಿಂಗ್ ಇಟ್ಟಿದ್ದೀವಿ. ಬರ್ತಾ ದಿನ ನಿಂತು ಮರ ಬಗ್ತಾಯಿತ್ತು. ಈ ಗಾಳಿ ಮಳೆಗೆ ಮರ ಬೀಳೋ ಸಂದರ್ಭ ಇತ್ತು.
ಆವಾಗ DFO ಸಾಹೇಬ್ರನ್ನ ಕರೆದು ಇಲ್ಲ ಜನರಿಗೆ ಅನಾಹುತ ಆಗುತ್ತೆ, ಜೀವ ಹಾನಿ ಆಗೋ ಸಂದರ್ಭ ಇದೆ, ಆಮೇಲೆ ಅಂಗಡಿ ಮುಟ್ಗಳ ಮೇಲೆ ಬಿದ್ದರೆ ಆಸ್ತಿ ಪಾಸ್ತಿ ನಷ್ಟ ಆಗತ್ತೆ, ಅವರೇ ಬೆಳಗ್ಗೆ ಒಂದು ವಿಸಿಟ್ ಕೊಟ್ಟೋಗ್ಯಾರ. DFO ಸಾಹೇಬರು ತುಂಬ ಆಸಕ್ತಿ ತೊಗೊಂಡು ಈ ಮರ ಕಡಿಯೋದ ಬಗ್ಗೆ ಕಾಳಜಿ ತೊಗೊಂಡು ಈ ಕೆಲಸ ಮಾಡಿಕೊಡಿ ಅಂತ ತಮಗೆ ಅವ್ರು ಹೇಳಿದಾಗ ನಾವು DFO ಸಾಹೇಬರು ಆದೇಶ ಮೇರೆಗೆ, ಆಮೇಲೆ RFO ಅರವಿಂದ್ ಸಾಹೇಬರು ಇಬ್ಬರೂ ಸಹ ಇವತ್ತು ಇಲ್ಲಿ ಬಂದು ವಿಸಿಟ್ ಕೊಟ್ಟಾರೆ. ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯವರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ವೆಹಿಕಲ್ಲು ಡಿವೈಡ್ ಮಾಡಿ ಅತ್ಲಾಗೆ ಕಳಿಸ್ಕೊಡ್ತಾಯಿದ್ದಾರೆ. ಮರ ಕಡ್ತಲೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತಾಯಿದೆ ಸರ್. ಮರ ಕಡಿದಿರೋದ್ರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗತ್ತೆ, ಆಸ್ತಿ ಪಾಸ್ತಿಯನ್ನು ನಷ್ಟ ಆಗೋದನ್ನು ಉಳಿಯತ್ತೆ, ಜೀವ ಹಾನಿ ಆಗೋದು ಉಳಿಯತ್ತೆ. ಹಾಗಾಗಿ ಮರ ತೆರವುಗೊಳಿಸ್ತಾ ಇದ್ದೀವಿ. ಇದೇ ರೀತಿ ಕೆಲ ಹಳೆ ಮರಗಳನ್ನಿದ್ದಾವೆ, ಡಿಪಾರ್ಟ್ಮೆಂಟ್ನವರು ಅದನ್ನು ಹೋಗಿ ನೋಡಿ ವೆರಿಫೈ ಮಾಡಿ ಯಾವುದ್ಯಾವುದು ಅಂತ ಕಡಿಸಿದ್ರೆ ಭಾಳ ಜನರಿಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಮೊನ್ನೆ ಅಮ್ಮನಂಗಡಿ ಸ್ವಲ್ಪ ಕೆಳಗಡೆ ಸಿಗಂದೂರು ರೋಡಲ್ಲಿ ಒಂದು ಮರ ಬಿದ್ದು ಒಂದು ಕಾರ್ ಮೇಲೆ ಡ್ಯಾಮೇಜ್ ಆಗಿತ್ತು. ಅದನ್ನು ನಾವೇ ಸ್ವತಃ ನಮ್ಮ ಯಾವುದೇ ಲಾಭ ಇಲ್ಲದೆ ನಾವು ಮರಗಳನ್ನು ನಿಂತು ತೆರವು ಮಾಡಿಸ್ಕೊಟ್ಟಿದ್ವಿ. ಭಾಳಷ್ಟು ರೀತಿ ತೆರವು ಕಾರ್ಯಗಳನ್ನು ಈ ಸತಿ ಮಾಡಿಕೊಟ್ಟಿದ್ವಿ ನಾವು. ನಮ್ಮ ಲಾಭ ಯಾವುದೂ ಇಲ್ಲ ಇದರಲ್ಲಿ. ಜನರಿಗೆ ಒಳ್ಳೇದಾಗಲಿ, ಜನರ ಊರಿಗೆ ಒಳ್ಳೇದಾಗಲಿ ಅನ್ನೋ ಹಿತದೃಷ್ಟಿಯಿಂದ ನಾವು ಈ ಕೆಲಸನ ಮಾಡ್ತಾಯಿದ್ದೀವಿ. ಎಲ್ಲ ಜನ ಸೇವೆನೂ ಮಾಡ್ತಾಯಿದ್ದೀವಿ. ಕೆಲವು ಮರ ಹರಾಜಲ್ಲಿ ತೊಗೊಂಡಿದ್ದಿದ್ವು, ಅವೆಲ್ಲ ಮುಗ್ದಿದೆ. ಆದರೂ ಈ ಜನರ ಸೇವೆ ಆಗಲಿ, ಒಳ್ಳೆಯ ಕೆಲಸ ಆಗಲಿ, ಯಾರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಹತ್ರ ಅನುಕೂಲ ಇದೆ. ಕಟ್ಟಿಂಗ್ನವರು, ಕ್ರೇನು ಎಲ್ಲ ನಮ್ಮ ಹತ್ರ ಇರೋದ್ರಿಂದ ನಾವು ಜನರಿಗೋಸ್ಕರ ಅನುಕೂಲ ಮಾಡ್ತಾಯಿದ್ವಿ. ಜೊತೆಯಲ್ಲಿ ಜಾಹಿದ್ ಅಹಮದ್ ವಕೀಲರು ಇದ್ದಾರಲ್ಲ, ಅವ್ರ ಕಡೆಯಿಂದ ತುಂಬ ನಾನು ಸಹಕಾರ ಕೊಡ್ತೀನಿ, ಆದಷ್ಟು ಮರ ಜಾಗ್ರತೆಯಿಂದ ತೆಗೀರಿ ಅಂತ ಹೇಳಿದ್ದಾರೆ. ಅವ್ರದ್ದು ತುಂಬ ಸಹಕಾರ ಇದೆ ವಕೀಲರು ಜಾಹಿದ್ ಅಹಮದ್. ಹಾಗೂ ಅಲ್ಲಿ ನಮ್ಮ ಪತ್ರಕರ್ತರ ಮಿತ್ರಗಳು ಅವರು ಸಹ ನಮಗೆ ಈ ಮರ ತೆರವುಗೊಳಿಸೋದ ಬಗ್ಗೆ ತುಂಬ ಸಹಕಾರ ಕೊಡ್ತಾರೆ. ನಿಂತ್ಕೊಂಡಿದ್ದಾರೆ ನಮ್ಮ ಜೊತೆ. ಪತ್ರಕರ್ತರು ವಿಶೇಷವಾಗಿ ಇಲ್ಲಿ ಬಂದು ಮರ ನಿಂತ್ಕೊಂಡು ಕಡಿತಾರದ್ದು ನೋಡಿಕೊಂಡು ನಮ್ಮನ್ನು ಅಭಿನಂದನೆ ಹೇಳಿದ್ದಾರೆ. ಪತ್ರಕರ್ತರಿಗೆ ತುಂಬ ಧನ್ಯವಾದಗಳು. ಬಂಧುಗಳೇ, ಇದು ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು ಹೊನ್ನಾವರ ರಸ್ತೆ, ಸಾಗರ. ಇದು ಜೋಗ ರಸ್ತೆ. ಇದು ಹತ್ತಿರ ಈ ಪೊಲೀಸ್ ಸ್ಟೇಷನ್ ಇದೆ ಮತ್ತು ಜಾಹಿದ್ ಅಹಮದ್ ವಕೀಲರ ಮನೆ ಎದುರುಗಡೆ ನಾವು ಈ ಹಿಂದೆ ಒಂದು ವಾರ 10 ದಿವಸದ ಹಿಂದೆ ಒಂದು ಸುದ್ದಿ ಮಾಡಿದ್ವಿ. ಶಶಿಧ್ವನಿ ಸುದ್ದಿವಾಹಿನಿನಲ್ಲಿ ಸಂಪಾದಕ ನಾನು ಶಶಿಕಾಂತ್. ಈ ಥರ ಮರ ಹೆಮ್ಮರವಾಗಿ ನಿಂತಿದೆ, ಇದರ ರೆಂಬೆ ಕೊಂಬೆಗಳನ್ನು ಕಟ್ ಮಾಡಬೇಕು. ಇಲ್ಲಿ ದಾರಿನಲ್ಲಿ ಏನು ಮಕ್ಕಳು ಮರಿ ವಾಹನಗಳು ಓಡಾಡ್ತಿರ್ತಾರೆ, ಜೀವಹಾನಿ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಸಹಕರಿಸಬೇಕು, ಸಂಬಂಧಪಟ್ಟ ಇಲಾಖೆಗೆ ಅಂತೇಳಿ ನಾವು ಮನವಿ ಮಾಡಿ ಒಂದು ಸುದ್ದಿ ಮಾಡಿದ್ವಿ. ಕೂಡಲೇ ಈ ಒಂದು ಮನವಿಗೆ ಸ್ಪಂದಿಸಿ ಸಾಗರ ಅರಣ್ಯ ಇಲಾಖೆಯ DFO ಸಂತೋಷ್ ಕುಮಾರ್ ಅವರು ಮತ್ತು ಅವ್ರ ತಂಡ ಏನಿದೆ, ಅವರು ನಮ್ಮ RFO ನಮ್ಮ ಇವರ ಆರ್ಯಕೆ ಫಯಾಜ್ರವರ ಗಮನಕ್ಕೆ ತಂದು ಅವರ ಸ್ನೇಹಿತರು ಮತ್ತು ಅವರೆಲ್ಲ ಸೇರಿಬಿಟ್ಟು ಜಾಹಿದ್ ಅಹಮದ್ ವಕೀಲರು ಕೂಡ ವಿಶೇಷವಾಗಿ ಸಹಕಾರ ಮಾಡಿದ್ದಾರೆ ಅಂತ ಅವರೇ ಕೂಡ ಹೇಳಿದರು. ಈ ಮರ ರೆಂಬೆಗಳ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಿಜವಾಗ್ಲೂ ಇದರಿಂದ ತುಂಬ ಈ ಸಾಗರಿಕರ ಪರವಾಗಿ ಎಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಕೂಡಲೇ ಸ್ಪಂದಿಸಿದ್ದಕ್ಕೆ ಎಲ್ಲ ಅರಣ್ಯ ಇಲಾಖೆ ಆಗಿರ್ಬೋದು, ನಮ್ಮ ಆರ್ಯಕೆ ಫಯಾಜ್ ಅವ್ರದ ತಂಡ ಆಗಿರ್ಬೋದು, ಮತ್ತು ಇಲ್ಲ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರಿಗೆ ಸುತ್ತಮುತ್ತ ಮತ್ತು ಈ ಅಂಗಡಿಯ ಮಾಲೀಕರು ಕೂಡ. ತಮ್ಮ ಹೆಸರು? ಗಿರೀಶ್ ಅಂತೇಳಿ, ಸವಿ ಬೇಕರಿಯ ಮಾಲೀಕರು ಎಲ್ಲ ಇದ್ದಾರೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಅಭಿನಂದನೆ. ಯಾಕಂತಂದರೆ ಒಂದು ಸಣ್ಣ ಮರದ ಪೀಸು ತಲೆ ಮೇಲೆ ಬಿದ್ದರೂ ಕೂಡ ತಲೆ ಹೋಗೋಂಥ ಪರಿಸ್ಥಿತಿ ಇರುತ್ತೆ. ಭಾರಿ ಮಳೆ ಮತ್ತು ಗಾಳಿ ನಡುವೆ ಬಂದಿತ್ತು. ಈಗ ಏನು ಯಾವುದೇ ಅನಾಹುತ ಆಗಲಿಲ್ಲ. ಒಟ್ಟಾರೆ ಇಮಿಡಿಯೇಟಾಗಿ ಅದನ್ನು ತೆರವು ಕಾರ್ಯಕ್ಕೆ ಮುಂದಾಗಿದ್ದಕ್ಕೆ ಎಲ್ಲರನ್ನು ನಾವು ಅಭಿನಂದಿಸ್ತೀವಿ. ನಿಜವಾಗ್ಲೂ ಬೆಳೆಸಬೇಕು, ಎಲ್ಲರೂ ಸಹಕಾರ. ಹೌದು. ಒಂದು ಮರ ತೆಗೆದ್ರು ಕೂಡ ಹಿಂದಿನ ಮರ ಆಗಿದ್ರಿಂದ 100 ವರ್ಷದ 20 ಮರ ಆಗಿದ್ರಿಂದ ಇನ್ನು ಮುಂದೆ ಸಹ ಇದಕ್ಕೆ 10 ಪಟ್ಟಷ್ಟು ಮರಗಳ ನೆಟ್ಟು ನಾವು ಇನ್ನೂ ಸಹಕಾರ ಮಾಡಬೇಕು. ಮುಂದಿನ ಪರಿಸರ ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಮನವಿ. ಧನ್ಯವಾದಗಳು ಎಲ್ರಿಗೂ. ಓಕೆ. ಈಗ ಏನು BH ರಸ್ತೆ KEB ಆಫೀಸ್ ಎದುರುಗಡೆ ನಮ್ಮ ಹಿರಿಯರು ಒಬ್ಬರು ಇದ್ದಾರೆ. ಅವರನ್ನು ಸಂಪರ್ಕ ಮಾಡೋಕ್ಕೆ ಬಂದಿದ್ವಿ. ಏನು ಮರ ಬಿದ್ದಿದೆ ಆ ವಿಷಯದ ಬಗ್ಗೆ ಕೇಳಕ್ಕೆ ಬಂದಿದ್ವಿ. ಏನು ಹೆಸರು ಯಜಮಾನ್ರೆ? ಅದು ಅಲ್ಲ, ನಿಮ್ಮ ಹೆಸರು?
ಕೃಷ್ಣ ಶರ್ಮಾ. ತಮಗೆ ವಯಸ್ಸೆಷ್ಟು? ವಯಸ್ಸು 94. 94 ಇಯರ್, 94 ವರ್ಷ. ಕೃಷ್ಣ ಶರ್ಮಾ ಅಂತ. ಕೃಷ್ಣ ಶರ್ಮಾ ಅಂತ. ಸರ್, ನಾವು ಯಜಮಾನ್ರೆ, ಈಗ ಈ ಮರ ಇದೆಯಲ್ಲ, ಹೌದು, ಜಾಹಿದ್ ಅಹಮದ್ ವಕೀಲರ ಮನೆ ಎದುರುಗಡೆ ಇರತಕ್ಕಂಥ ಮರ ಏನಿದೆ, ಆ ಮರದ ಬಗ್ಗೆ ತಮಗೆ ಮಾಹಿತಿ ಏನಿದೆಯಾ? ಅದ್ರ ವಯಸ್ಸೆಷ್ಟು ಅಂತ ಮರದ್ದು ಮಾಹಿತಿ ಅಂದರೆ, ನಾವು ಚಿಕ್ಕಂದಿನಿಂದ ಸ್ಕೂಲಿಗೆ ಹೋಗಬೇಕಾದ್ರೆ 5ನೇ ಕ್ಲಾಸಿಗೆ ನಾವು ಸಿರಿವಂತಿಂದ ಇಲ್ಲಿ ಬರಬೇಕಾಗಿತ್ತು. ಆ ಸಂದರ್ಭದಲ್ಲಿನೂ ಸಾಮಾನ್ಯದು ಮರವಾಗಿತ್ತದು. ಈಗ ಸಾಮಾನ್ಯ ಅಂದರೆ 100 ವರ್ಷಕ್ಕೇನು ಕಡಿಮೆ ಆಗಿಲ್ಲ. ಅದಕ್ಕೆ ನೋಡಲಿಕ್ಕೆ ಬಹಳ ವಿಶಾಲವಾಗಿ ಇದ್ದು ಜನರಿಗೆ ತಂಪು ಗಿಂಪು ಕೊಡ್ತಾಯಿತ್ತು. ಆವಾಗ ಮಹಾರಾಜರ ಕಾಲದಲ್ಲಿ ಹಾಕಿರೋ ಮರ ಅದು. ಮಹಾರಾಜರುಗಳು ಆವಾಗ ರಸ್ತೆ ಪಕ್ಕಕ್ಕೆ ಸಾಲು ಮರವಾಗಿ ನೆರಳಿಗೆ ಅಥವಾ ಕೆಲವು ಹಕ್ಕಿ ಪಕ್ಷಿಗಳಿಗೋಸ್ಕರ ಅಲ್ಲಲ್ಲಿ ಹಲಸಿನ ಮರ, ಮಾವಿನ ಮರ ಅಥವಾ ಇಂಥ ಹಣ್ಣು ಹಂಪಲುಗಳ ಮರಗಳನ್ನು ನಟ್ಟು ಬಂದಿರತಕ್ಕಂಥ ಸಂಪ್ರದಾಯ ಆವಾಗ. ಅದನ್ನೇ ಪೋಷಣೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಮಾವಿನ ಮರಾದಿಗಳು ಈ ಸಾಗರದ ಏರಿಯಾದಲ್ಲಿ ತಾಲೂಕಿನಲ್ಲಿ ಎಲ್ಲಿ ಹೋದ್ರೂ ಇದ್ದೇ ಇದ್ದಾವೆ. ಅದ್ರ ಜೊತೆಲಿ ಇದನ್ನು ಒಂದೊಂದು ಗಾಳಿಗೋಸ್ಕರವೋ ನೆರಳಿಗೋಸ್ಕರವಾಗಿಯೋ ಅಥವಾ ಹಕ್ಕಿ ಪಕ್ಷಿಗಳಿಗೆ ಆಧಾರವಾಗಿ ಅಂತ ನೆಟ್ಟಿರ್ತಕ್ಕಂಥ ಮರವಾಗಿತ್ತಿದ್ದು. ಇವಾಗ ರಸ್ತೆಗೋಸ್ಕರ ಕಟಿಂಗ್ ಮಾಡ್ತಾರೆ. ಮಾಡದಿದ್ರೂ ಉಪಾಯವಿಲ್ಲ, ಇಟ್ಟರೂ ತೊಂದರೆನೇ. ಯಾವುದೇ ಒಂದು ಥರದ ಹೆರೆ ಬೀಸಾಗಿ ಹೋಗಿಬಿಟ್ಟಿದೆ ಭಾಳ ದೂರ ತನಕ. ಎಲ್ಲಾರು ಒಂದು ಹಿಸ್ಕೊಂಬಿತ್ತು ಅಂತ ಅಂದರೆ ಯಾರ್ದೋ ಮನೆ ಮಾರು ಹೋಗ್ತದೆ, ಇಲ್ಲವೇ ಜನಗಳ ತಲೆ ಮೇಲೆ ಬಿದ್ದು ನಾಶವಾಗ್ತದೆ, ಅಥವಾ ಯಾವುದಾದ್ರು ಒಂದು ವಾಹನ ವಗೈರೆಗಳು ಜಖಮ್ಮಾಗ್ತದೆ. ಎರಡೂ ಹೌದು. ನೆರಳಿಗೆ ಆಸ್ಕಾರ ಇದ್ದಿದ್ದು ಹೋಗ್ತದೆ ಅನ್ನೋ ಮನಸ್ಸಿಗೆ ದುಃಖ ನಮಗೆಲ್ಲ. ಉಳ್ಕೊಂಡ್ರೆ ಜನರಿಗೆ ಹಾನಿ ಆಗ್ತದೆ ಅಲ್ಲ ಅಂತ ಅದು ಒಂದು ಥರ ದುಃಖ. ಇದು ಸರ್ಕಾರದವ್ರು ಗಮನಿಸುವಂಥದ್ದು ಸರಿ ಇದೆ. ಆದರೆ ಮುಂದಿನ ಈಗ ರಸ್ತೆಯ ಡೆವಲಪ್ಮೆಂಟ್ ಮಾಡುವಾಗ ಅದಕ್ಕೂ ಅನುಕೂಲವಾಗುವಂತೆ ಅವ್ರು ಮಾಡಬೇಕಾಗಿರೋದು ಹೌದಾಗಿದೆ. ಆ ಮರದ ಬೇರುಗಳಂತೂ ಇಡೀ ಮನೆಗಳು ಪ್ರತಿಯೊಬ್ಬರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮನೆಗೂ ಹೋಗಿ ಸೇರಿಕೊಂಡಿದ್ದಾವೆ. ರಸ್ತೆಗೂ ಇದ್ದಿರ್ತಕ್ಕಂಥ ಮನೆಗಳಿಗೂ ಏನು ವಿಸ್ತೀರ್ಣದಲ್ಲಿ ಏನು ಒಂದು 10 ಅಡಿ 12 ಅಡಿ ಒಳಗೆ ಇದ್ದಾವೆ ಅಷ್ಟೇ, ಹೊರತು ದೂರವಾಗಿಲ್ಲ. ಧನ್ಯವಾದಗಳು ಕೃಷ್ಣ ಶರ್ಮ ಅವರೇ. 94 ವರ್ಷ, 94 ವರ್ಷದ ವಯೋವೃದ್ಧರನ್ನು ನಾವು ಇವತ್ತು ಭೇಟಿಯಾಗ್ಲಿಕ್ಕೆ ಬಂದಿದ್ದೀವಿ. ಶಶಿ ಧ್ವನಿ ಸುದ್ದಿವಾಹಿನಿ ಮುಖಾಂತರ. ಕ್ಯಾಮ್ರಾ ಪರ್ಸನ್ ಫ್ರ್ಯಾಂಕಿ ಲೋಬೋ ಜೊತೆಗೆ ಶಶಿಕಾಂತ್ ಬಂದಿದ್ದೀವಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಈ ಒಂದು ಇಳಿ ವಯಸ್ಸಿನಲ್ಲೂ ನೀವು ಒಂದು ಉತ್ತಮವಾದಂಥ ಸಂದೇಶನ ಕೊಟ್ಟಿದ್ದೀರಾ. ಇನ್ನು ಮುಂದೂ ಕೂಡ ಮರಗಳು ನೆಡಬೇಕು ಅನ್ನೋ ಅಂತಹ ಒಂದು ಸಂದೇಶ ನಮ್ಮ ಈ ಇತ್ತೀಚಿನ ಯುವಕರಲ್ಲಿ ಮೂಡಿಬರ್ಬೇಕಂತ ತಿಳಿಸ್ತೀನಿ. ಅದು ಪ್ರತಿಯೊಂದು ಸರ್ಕಾರನೇ ಒಂದು ಆಜ್ಞೆ ಮಾಡಿದರೆ ಯುವಕರಲ್ಲೂ ಅನುಕೂಲವಾಗ್ತದೆ. ಅರಣ್ಯ ಇಲಾಖೆಯವರಿಂದ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಒಂದು ಸಲ ಎಲ್ಲ ನಡೆಸಿದ್ರು ಧೂಪದ ಮರ ಗಿಡಗಳೆಲ್ಲ. ಈಗ ಮತ್ತದು ಅಗಲೀಕರಣದಲ್ಲಿ ಅವು ಹೊರಟೋಗಿದೆ. ಈಗ ಎಲ್ಲೇ ಸಗಡಿ ಪಕ್ಕ ಅಕ್ಕಿ ಅಲ್ಲಿಂದ ಇದು ಟೌನ್ನಲ್ಲಿ ಆದರೆ ಟೌನಿನ ಹೊರಗಡೆನೂ ಅದೇ ರೀತಿಯಲ್ಲಿದ್ದು. ಈಗ ಅದೇ ಸರ್ಕಾರ ಇತರೆ ಖರ್ಚು ಮಾಡುವುದರ ಜೊತೆಯಲ್ಲಿ ಅರಣ್ಯಕ್ಕೋಸ್ಕರವಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣದಿಂದ ಮರ ಗಿಡ ಇಂಥವನ್ನೆಲ್ಲ ನೆಟ್ಟರೆ ರಸ್ತೆಗೂ ಶೋಭಾಯಮಾನವೇ. ರಸ್ತೆ ಎರಡೂ ಕೆಳಕ್ಕೆ ಯಾರಾದರೂ ಒತ್ತುವರಿ ಮಾಡ್ತಿದ್ದಂಗೂ ಆಗ್ತದೆ, ಸ್ಥಳದ ರಕ್ಷಣೆಯೂ ಆಗ್ತದೆ, ಜನಗಳಿಗೆ ಸೌಲಭ್ಯವೂ ಅನುಕೂಲವಾಗ್ತದೆ. ನೆರಳು ಅಥವಾ ಹಣ್ಣು ಹಂಪಲುಗಳಿರ್ತಕ್ಕಂಥ ಮರ ಬಂದರೆ ಹಕ್ಕಿ ಪಕ್ಷಿಗಳಿಗೂ ಆಧಾರ. ಇವತ್ತಿನ ವಾತಾವರಣದಲ್ಲಿ ಹಕ್ಕಿ ಪಕ್ಷಿಗಳಿಗೂ ಆಧಾರವಿಲ್ಲ. ನಮ್ಮದು ಒಂದೇ ನಾವು ನೋಡ್ಕೋತಾ ಇದ್ದೇವೆ. ಮಾನವನು ಏನು ನೋಡ್ಕೋತಾನೆಯೋ ಅದೇ ರೀತಿಯಲ್ಲಿ ಹಕ್ಕಿ ಪಕ್ಷಿಗಳಲ್ಲಿಯೂ ದೇವರು ಜೀವವಾಗಿದ್ದಾನೆ ಅಂತ ಒಬ್ಬರು ತಿಳ್ಕೊಳ್ತಾ ಇಲ್ಲ. ದೇವರು ಬರೇ ಮಾನವರಲ್ಲಾಗಿ ಮಾತ್ರ ಇಲ್ಲ, ಬರೇ ಧನ ಸಂಪತ್ತಿಗಾಗಿಯೂ ದೇವರು ಕೂತ್ಕೊಂಡಿಲ್ಲ. ಹಕ್ಕಿ ಪಕ್ಷಿ ಕ್ರಿಮಿ ಕೀಟಾದಿ ಇರುವ್ಯಾದ ಪ್ರತಿಯೊಂದನ್ನು ಸರ್ವಂತರ್ಯಾಮಿಯಾಗಿ ಸರ್ವಜೀವಿಗಳಲ್ಲೂ ಇದ್ದು ಪಾಲನೆ ಮಾಡ್ತಾ ಇದ್ದಾರೆ. ಅವನು ಮಾಡಿದ್ದನ್ನೇ ನಮ್ಮ ರಕ್ಷಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದು ಬಹಳ ದುಃಖವಾಗ್ತದೆ. ಖಂಡಿತ ಮುಂದಿನ ದಿನದಲ್ಲಿ ಇಂಥ ಕಾರ್ಯಗಳು ಯಶಸ್ವಿಯಾಗಿ ನಡೀಲಿ ಅಂತ ವೀಕ್ಷಕರಿಗೂ ಶಶಿಧ್ವನಿ ಎಂದು ನಿಮ್ಮ ಪರ ಇರುತ್ತೆ. ಶಶಿಧ್ವನಿಯನ್ನು ಕ್ಷಣ ಕ್ಷಣದ ಸುದ್ದಿಗಾಗಿ ಸಂಪರ್ಕಿಸಿ. ಶಶಿಧ್ವನಿ, ಧನ್ಯವಾದಗಳು. ಹೌದಾ? ತಮ್ಮ ಹೆಸರು? ನವೀನ್ ಅಂತ ಹೇಳಿ, ಸಹಾಯಕ ಇಂಜಿನಿಯರ್ ಇಲ್ಲಿ ಸಾಗರ ನಗರ ಉಪವಿಭಾಗದಲ್ಲಿ ಕೆಲಸ ಮಾಡ್ತೀನಿ. ಸಹಾಯಕ ಇಂಜಿನಿಯರ್ ಮೆಸ್ಕಾಂ ಸಾಗರ ಸರ್. ಓಕೆ, ಈಗ ಏನು ನ್ಯಾಷನಲ್ ಹೈವೇ ಈ ಏನು ಮರ ಕಟಾವಾಗ್ತಾ ಇದೆ, ರೆಂಬೆ ಕೊಂಬೆಗಳನ್ನು ಅಂದರೆ ಈ ಅನಾಹುತ ಆಗೋಕ್ಕಂತ ಮೊದಲೇ ನಮ್ಮ ಶಶಿಧ್ವನಿ ಸುದ್ದಿವಾಹಿನಿಯಲ್ಲಿ ನಾವು ಪ್ರಸಾರ ಮಾಡಿದ್ವಿ ಹೋದ ಒಂದು ವಾರದ ಹಿಂದೆ. ಇದಕ್ಕೆ ಸ್ಪಂದಿಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೆಲ್ಲ ಬಂದು ಸಹಕಾರ ಕೊಟ್ಟಿದ್ದಾರೆ. ಮತ್ತು
ಇವತ್ತಿನ ಕಾರ್ಯಾಚರಣೆಗೆ ಪೊಲೀಸ್ನವರು ಕೂಡ ಇಲ್ಲಿ ಬಂದೋಬಸ್ತ್ ಮಾಡಿ ಸಹಕಾರಕ್ಕೆ ನಿಂತಿದ್ದಾರೆ. ಈ ವಿಷಯವಾಗಿ ಮೆಸ್ಕಾಂ ನಿಮ್ಮದು ಕೂಡ ಕೆಲಸ ಇದೆ, ಅಂದರೆ ತಾವು ಕೂಡ ಸಹಕರಿಸಿದ್ದೀರಿ ಇಲ್ಲಿ ವಿದ್ಯುತ್ತನ್ನು ತೆಗೆದು. ಇವತ್ತು ಬಹುತೇಕ ಈ ಭಾಗದಲ್ಲಿ ಒನ್ ಡೇ ಸಾರ್ವಜನಿಕರಿಗೆ ಕೆಲವು ಗೊತ್ತಿರಲಿಕ್ಕಿಲ್ಲ, ಈ ಮರನ ತೆರವು ಮಾಡಲಿಕ್ಕೆ ಹೆಚ್ಚು ಕಮ್ಮಿ ಒಂದು 100 ವರ್ಷದ ಇತಿಹಾಸ ಇರತಕ್ಕಂಥ ಮರ ಸರ್ ಇದು. ಇದರ ಬಗ್ಗೆ ತಾವು ಏನು ತಮ್ಮ ಇಲಾಖೆಯಿಂದ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಸರ್, ಇದು ರಾಷ್ಟ್ರೀಯ ಹೆದ್ದಾರಿ 206ರ ಅಗಲೀಕರಣ ಕಾಮಗಾರಿ ಚಾಲನೆಯಲ್ಲಿದೆ ಸರ್. ಇದರಂತೆ ಈಗ ಸುಮಾರು ಈ ಸಣ್ಣ ಸೇತುವೆಯಿಂದ ಹಿಂಭಾಗದಲ್ಲಿ ಸಾಕಷ್ಟು ಕೆಲಸಗಳು ನಡೆದಿತ್ತು. ಈ ಮರ ಒಂದು ಹಾಗೆ ಉಳ್ಕೊಂಡಿತ್ತು ಸರ್. ಇದನ್ನು ಇದು ತೆರವುಗೊಳಿಸಬೇಕು ಅಂತ ಹೇಳಿ ಈಗ ತಮ್ಮ ಈ ಮಾಧ್ಯಮದ ಮುಖಾಂತರ ಹೀಗೆ ಬಂತು. ಮತ್ತು ಈಗ ಸಾರ್ವಜನಿಕರ ಆಸ್ತಿ ಪಾಸ್ತಿ ಮತ್ತು ಪ್ರಾಣಹಾನಿಗೆ ಆಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತಿನ ದಿನ ಈ ಕಾರ್ಯಾಚರಣೆ ಇಟ್ಕೊಂಡಿದ್ದಾರೆ. ಅದರಂತೆ ನಮ್ಮ ವಿದ್ಯುತ್ ಮಾರ್ಗಗಳೆಲ್ಲ ಇಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಇದ್ದವು ಸರ್. ಆ ವಿದ್ಯುತ್ ಮರಗಳನ್ನು ತೆರವುಗೊಳಿಸಿ ಈ ಮರ ತೆಗೆಯೋ ಒಂದು ಕಾರ್ಯಾಚರಣೆಗೆ ತಮ್ಮ ಇಲಾಖೆಯಿಂದ ಸಹಕಾರ ಮತ್ತು ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದಿರೋ ಥರದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಸರ್. ಇವತ್ತಿನ ದಿನ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೂ ಕರೆಂಟಿನ ವ್ಯತ್ಯಯ ಇರುತ್ತೆ ಸರ್ ಇವತ್ತಿನ ದಿನ. ಅಂದರೆ ಇದು ಇವತ್ತು ಒಂದು ದಿವಸ ಕಾರ್ಯಾಚರಣೆನ ಅಥವಾ ಇನ್ನು ಮತ್ತೆ ಮುಂದುವರಿಯುತ್ತಾ ಇದು? ಈಗ ಫಾರೆಸ್ಟ್ನವರು ಈಗ ರಸ್ತೆ ಇಕ್ಕೆಲಗಳಲ್ಲಿ ಯಾವುದು ಇದೆ ನೋಡಿ ನಮ್ಮ ಇಲಾಖೆಗೆ ಏನಾದ್ರು ಮಾಹಿತಿ ನೀಡಿದ ಸಂದರ್ಭದಲ್ಲಿ ಇದೇ ಥರನೇ ಮತ್ತು ಮುಂದಿನ ಈ ಮರಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತೇ ಆಲ್ಮೋಸ್ಟ್ ಇವನ್ನ ಕ್ಲಿಯರ್ ಮಾಡ್ತೀವಿ ಅನ್ನೋ ಒಂದು ಅಭಿಪ್ರಾಯ ಹೇಳಿದ್ದಾರೆ ಸರ್ ಫಾರೆಸ್ಟ್ನವರು. ಸೊ ಇವತ್ತು ಮುಗಿದ್ರೆ ಇಲ್ಲಿಗೆ ಈ ಮರದ ಕಟಾವು ಕೆಲಸ ಮುಗಿಯುತ್ತೆ ಸರ್ ಇವತ್ತಿಗೆ. ಓಕೆ, ಧನ್ಯವಾದ. ಓಕೆ ಸರ್, ನಮಸ್ತೆ.